Hi friends, welcome back to my YouTube channel ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ. ನಾನು ತುಂಬ ದಿವಸ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಸೊ ಇದೆಲ್ಲ ರಂಜಾನ್ ಟೈಮಲ್ಲಿ ಫುಡ್ ಮೇಳ ಎಲ್ಲ ನಡೆಯುತ್ತಲ್ವಾ ಕೋರಮಂಗಲ ಕಡೆ. ಸೊ ಅಲ್ಲಿ ತೆಗ್ದಿರೋ ಅಂಥ ವ್ಲಾಗ್ ಇದು. ಸೊ ಅಪ್ಲೋಡೇ ಮಾಡಿರಲಿಲ್ಲ, ಎಡಿಟ್ ಮಾಡೋಕ್ಕೆ ಕೂಡ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಅಂದರೆ ಲೈಕ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆ ಥರ ಎಲ್ಲ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ. ಇವಾಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ರಂಜಾನ್ ಫುಡ್ ಮೇಳಾಗೆ ಬಂದಿದ್ವಿ ನಾವು 4 ಜನ. ನಾನು, ರೂಪೇಶಣ್ಣ, ಸೌಂದರ್ಯ ಅವರು ಮತ್ತು ವಿಕಾಸ್ ಅವರು ಆ್ಯಸ್ ಯೂಶುವಲ್ 4 ಜನನೂ ಬಂದಿದ್ವಿ. ಡಿಫ್ರೆಂಟ್ ಐಟಮ್ನ ಟ್ರೈ ಮಾಡಬೇಕು ಅಂತ ಅವರಿಬ್ಬರಿಗೆ ಆಸೆ. ಅಂದರೆ ರೂಪೇಶಣ್ಣಗೆ ಮತ್ತು ವಿಕಾಸ್ ಅವ್ರಿಗೆ ಆಸೆ. ಅದಕ್ಕೋಸ್ಕರ ಓಕೆ ಸರಿ ನಾವು ಕಂಪನಿ ಕೊಡೋಣ ಅಂತ ಬಂದಿದ್ವಿ. ಸೊ ನೋಡಿ ಏನೇನು ತಿಂತಾರೆ, ಹೆಂಗೆ ಎಂಜಾಯ್ ಮಾಡ್ತಾರೆ ಅಂತ. ನಾನು ತುಂಬ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅಲ್ಲಿರೋರ್ಗೂ ಲೈಕ್ ಅನ್ಕಂಫರ್ಟಬಲ್ ಆಗಬಾರ್ದಲ್ವ, ಯಾಕಂದರೆ ಇದು ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ನಾನು ವೀಡಿಯೋ ಮಾಡ್ತಾ ಇರೋದು ಬೇರೆ ಪಬ್ಲಿಕ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಫಸ್ಟು ಚಿಕನ್ ಸಮೋಸ ಅದನ್ನೆಲ್ಲ ಟ್ರೈ ಮಾಡ್ತಾಯಿದ್ರು. ಸೊ ಹೇಗಿದೆ ಏನು ಅಂತೆಲ್ಲ ಕೇಳಿದಾಗ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದು ಇನ್ನೂ ಸ್ಟಫಿಂಗ್ ಸಿಗ್ತಾಯಿಲ್ಲ, ಮೇಲೆ ಕ್ರಿಸ್ಪಿನೆಸ್ ಇರುತ್ತಲ್ವ ಅದು ಮಾತ್ರ ತಿಂದೆ ಅಂತೆಲ್ಲ ಅಪ್ಡೇಟ್ ಮಾಡ್ತಾಯಿದ್ರು. ಇವಾಗ ನೆಕ್ಸ್ಟು ಇನ್ನೂ ಒಂದು ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹಾಗೆ ಎಂಜಾಯ್ ಮಾಡಿ. ಕೊಡು ಪೂಜಾ, ಕ್ಯಾಮ್ರಾಮನ್ ಅವ್ರು ಮಾಡ್ಕೊಡಲ್ಲ. ನಿಮ್ಮ ಹಸ್ಬೆಂಡ್ ತರ ಒಳ್ಳೆಯವರಲ್ಲ. ಹೊಟ್ಟೆ ಉರ್ಸ್ಬೇಕು ಅಂದ್ರೆ ಹಿಂಗ್ ಉರ್ಸ್ಬೇಕು. ಅದು ನಿನ್ ಪಾಲು. ತಗೋ ತಿನ್ನು. ನಾನು ನೆಕ್ಸ್ಟ್ ರೌಂಡು. ನೀವು ಬಿಟ್ಟಿರೋದೆಲ್ಲ ನಾವು ತಿನ್ನಕ್ಕಾಗಲ್ಲ, ತಿನ್ರಿ. ಎಂಜಾಯ್. ತಿನ್ನಿ. ನೆಕ್ಸ್ಟ್ ರೌಂಡ್ ನಮಗೆ. ತಗೋ ಪೂಜಾ. ಅದನ್ನು ಹೋಲ್ಡ್ ಮಾಡ್ಕೊಂಡಿರು, ಆಮೇಲೆ ಬಿಡುವ. ಹಾಗೆ ಹೋಲ್ಡ್ ಮಾಡಿ ಆನ್ ಮಾಡಿ ಆಫ್ ಮಾಡಿ. ತಗೊಮ್ಮ ಇಲ್ಲಿ ನಿಂದು ಸಾಮಾನ್ಯ ರೆಗ್ಯುಲರ್ ಗೋಲ್ಗಪ್ಪ. ಝೂಮ್ ಇನ್ ಮಾಡು. ಝೂಮ್ ಮಾಡಿದ್ದೀನಿ. ಇದು ಹಾಕಲ್ಲ. ಡಾಕ್ಟರ್ ಬಾಪು ನಿಂಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಓ ಟ್ರಾಫಿಕ್. ಹೆಲ್ಪ್ ಮಾಡ್ತಾರೆ.
ಎಲ್ಲೋಗ್ಬಿಟ್ರು ಕೇರೆ ಮಾಡಿಲ್ಲ ಯಾರು. ಚಿಕನ್ ಚೆನ್ನಾಗಿದೆಯಾ ಅಣ್ಣ? ನಮ್ಮಪ್ಪ ಇರುವಾಗ ಒಂದ್ಸಲ ಕರ್ಕೊಂಬಂದ್ಬಿಡ್ಬೇಕಿತ್ತಿಲ್ಲ. ಖುಷಿ ಪಟ್ಬಿಡೋರ ಪಾಪ ಇವ್ರು ಎಷ್ಟು ಗುಡ್ ಬಾಯ್ ನೋಡಿ, ಇಲ್ಲಿ ಬಂದು ಕುಡಿತಾ ಇದ್ದಾರೆ. ಮತ್ತೆ ಹೊಗೆ ಮಾತ್ರ ಹಿಂದೆ ಬರ್ತೈತೆ. ಹೊಗೆ ಬರ್ತಾ ಇದೆ ಆಮೇಲೆ ನಾವು ಅದಕ್ಕೆ ಮುಂಚೆ ಏನಾದ್ರು ಕುಡಿದ್ರ ಅಣ್ಣ? ಅಣ್ಣ ಹೇಳಿ, ಏನೋ ಹೇಳ್ತಿದ್ರಿ ಅಣ್ಣ. ಹೇಳೋ. ಹೊಡೆದಿರೋದು ಇಳಿಬೇಕು ಅಂದ್ಬಿಟ್ಟು ಸ್ವೀಟ್ ತಿಂತ. ಏನ್ ಹೊಡೆದಿರೋದು? ಎಣ್ಣೆ ಹೊಡೆದಿರೋದಾ? ಎಷ್ಟು ಬಾಟಲ್ ಅಂತ ಹೊಡಿತೀನಿ. ನಾವಿ ಕವರ್ ಹಾಕ್ಬೇಕಂದ್ರೆ ಕೆಳಗಡೆ ಇಡ್ಸ್ಬೇಕು, ಇವ್ರು ಕವರ್ ಹಾಕ್ಬೇಕಂದ್ರೆ ಮೇಲೆ ಇಡಿಸ್ಬೇಕು. ಅದು ಹೀಲ್ಸ್ ಹಾಕೊಂಡಿದೀನಿ. ಚೆನ್ನಾಗಿ ತಿನ್ನೋರು ಮಾತ್ರ ಇಲ್ಲಿ ತಿಂದಾದ್ಮೇಲೆ ಬರ್ಬಾರ್ದು. ಈ ಹ್ಯಾಶ್ ಟು ಬಿಯರ್ అంటే ಈ ಹ್ಯಾಶ್ ಟು ಹೋಲ್ಡ್ ಯುವರ್ ಲೆಗ್ ಅಂತೆ. ಅಣ್ಣ ನೀವು ಹಂಗೆಲ್ಲ ಹೇಳ್ಬೇಡ ಅಣ್ಣ. ಬರೀ ಸುಳ್ಳು. ಕ್ಯಾಮಲ್ ಫ್ಯಾಟ್ ಏನು ಕಾಣಿಸ್ತಾನೆ ಇಲ್ಲ ನನ್ನ ಫೋನಲ್ಲಿ. ಸಾಕಾ? ಬಿಸಾಕ್ಬಿಡ್ಲಾ? ಖಾಲಿ ಮಾಡು. ನಾನ್ ತಿನ್ನಲ್ಲ. ನಂದು ಯಾಕೋ ಈ ಥರ ಪ್ರಾಬ್ಲಮ್. ಹೇಳೋಣ. ತುಂಬಾ ಒಳ್ಳೆ ಕೆಲಸ. ಅವರಿಂದಾನೆ ನಾವಿಲ್ಲಿ ಬಂದಿರೋದು. ಅವ್ರು ತಿಂತಾರೆ ಕರ್ಕೊಂಡ್ಬಂದ್ರೆ ನಮ್ಮನ್ನು ತಿನ್ನಿಸ್ತಾರೆ. ಅವ್ರು ಮಾತ್ರ ತಿಂತಾ ಇಲ್ಲ. ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋರ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ. ಅದಕ್ಕೆ ಪೂಜಾ ಅವ್ರ ಹಸ್ಬೆಂಡ್ ಕೊಡ್ತಾ ಇದ್ದಾರೆ. ಇಲ್ಲ ನಾನು ಎಲ್ಲ ಥರ ಫುಡ್ ಟ್ರೈ ಮಾಡಿದ್ರು, ಎಂಜಾಯ್ ಮಾಡಿದ್ರು. ನಾನು ಸೌಂದರ್ಯ ಅವರು ಜಾಸ್ತಿ ಏನೋ ತಿನ್ನಕ್ಕೆ ಹೋಗಿಲ್ಲ. ಬೀಡ ಮತ್ತು ಐಸ್ ಕ್ರೀಮ್, ಗೋಲ್ಗಪ್ಪ ಏನೋ ಟ್ರೈ ಮಾಡಿದ್ವಿ ಅಷ್ಟೇ. ಯಾಕಂದರೆ ನಾವು ತಿನ್ಕೊಂಡು ಬಂದಿದ್ವಿ ಮನೆಯಿಂದನೇ, ಅದಕ್ಕೋಸ್ಕರ ನಮಗೇನು ಸೇರ್ತಾ ಇರಲಿಲ್ಲ. ಮತ್ತು ಇವರು ಡಿಫ್ರೆಂಟ್ ಆಗಿರೋದನ್ನೆಲ್ಲ ಟ್ರೈ ಮಾಡಿದ್ರು, ಏನೇನೋ ಎದುರಿಸ್ತಾಯಿದ್ರು. ಅಲ್ಲಿ ಬೇರೆ ಏನೇನೋ ಆ್ಯನಿಮಲ್ಸ್ ಹೆಸರೆಲ್ಲ ಹೇಳ್ತಿದ್ರು. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಡೇ ವಾಸ್ ವೆರಿ ಗುಡ್. ಥ್ಯಾಂಕ್ ಯು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಾಯ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.